ವೀಕ್ಷಕರೇ ನಮಸ್ಕಾರ. ಭಾರತ ದೇಶವು ಸನಾತನ ಸಂಸ್ಕೃತಿ, ಸನಾತನ ಧರ್ಮಗಳ ಸಮೂಹ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತಾ ಬಂದಿದೆ. ಋಷಿಮುನಿಗಳ ತಪಸ್ಸು ಜೊತೆಗೆ ಅನೇಕ ಯೋಗ ಪದ್ಧತಿಯನ್ನು ಸಹ ಅಳವಡಿಸಿಕೊಂಡು ಆಚರಿಸಿಕೊಂಡು ಬಂದಂತಹ ನಮ್ಮ ಭಾರತ ದೇಶವು ಈ ಯೋಗವನ್ನು ಋಷಿಮುನಿಗಳು ಆಚರಣೆಯಲ್ಲಿ ತೊಡಗಿಸಿಕೊಂಡು ಬರುತ್ತಿದ್ದರು. ಇಂದಿನ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಗೆ ಯೋಗ ದಿನವನ್ನು ಪರಿಚಯಿಸಿ ಇಲ್ಲಿಗೆ 11 ವರ್ಷಗಳಾದವು. ಈ 11ನೇ ವರ್ಷ ವಿಶ್ವ ಯೋಗ ದಿನದ ಪ್ರಯುಕ್ತ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ವಿಶ್ವದಾದ್ಯಂತ ಇದರ ಮಹತ್ವವನ್ನು ಅರಿತು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಸಹ ಯೋಗವನ್ನು ಮಾಡುವುದರೊಂದಿಗೆ ಸಮಾಜವನ್ನು ಆರೋಗ್ಯದ ಕಡೆಗೆ ಕೊಂಡೊಯ್ಯುವ ಸುಲಭ ಮಾರ್ಗವಾಗಿದೆ. ಯಾವುದೇ ರೀತಿಯಾದ ಔಷಧ ಉಪಚಾರಗಳಿಲ್ಲದೆ ನಮ್ಮ ಸ್ವಾಸ್ಥ್ಯವನ್ನು, ನಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳುವ ಸಾಧನೆಯಾಗಿದೆ. ಏಕಾಗ್ರತೆ, ಉತ್ತಮ ಚಿಂತನೆ, ಸದೃಢವಾದ ದೇಹ, ಹೀಗೆ ಅನೇಕ ಉಪಯೋಗಗಳನ್ನು ಯೋಗದಿಂದ ನಾವು ಪಡೆಯಬಹುದು. ಇಂಥ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಭಾರತ ದೇಶದ್ದು. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿಕೊಂಡು ಬಂದಿರುವ ಭಾರತ ದೇಶವು ಇಂದು ಯೋಗದಲ್ಲಿ ಪ್ರಪಂಚಕ್ಕೆ ದೊಡ್ಡಣ್ಣನೆಂಬ ಸ್ಥಾನವನ್ನು ಪಡೆದಿದೆ. ಹಾಗಾಗಿ ಈ ವಿಶ್ವ ಯೋಗ ಸ್ಥಾಪನೆಗೊಂಡು ಇಂದಿಗೆ 11 ವರ್ಷಗಳ ವಸಂತದಲ್ಲಿ ನಾವಿದ್ದೇವೆ. ಯೋಗದಲ್ಲಿ ಅನೇಕ ಪ್ರಾಕಾರಗಳು ಬರುತ್ತವೆ. ಹಠಯೋಗ, ಆರೋಗ್ಯಕ್ಕಾಗಿ ಯೋಗ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಹೀಗೆ ಅನೇಕ ವಿಧವಾದಂತಹ ಯೋಗಗಳು ಬರುತ್ತವೆ. ಅನೇಕ ರೋಗಗಳು, ಮಾತು ತೊದಲುವಿಕೆ, ಅಂಗಾಂಗಗಳ ವೈಫಲ್ಯ, ಈ ಯೋಗಾಭ್ಯಾಸದಿಂದ ಅವುಗಳನ್ನು ಗುಣಪಡಿಸಿಕೊಂಡಂತಹ ಯೋಗ ಸಾಧಕರು ನಮ್ಮ ಕಣ್ಮುಂದೆ ಸಿಗುತ್ತಾರೆ. ಅಂತೆಯೇ ಪ್ರಪಂಚವೇ ಯೋಗ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯು ತನ್ನದೇ ಆದಂತಹ ಅಸ್ತಿತ್ವ, ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹಾಸನ ಜಿಲ್ಲೆಯು ಕಲೆ, ಸಂಸ್ಕೃತಿ, ಸಾಹಿತ್ಯಗಳ, ಶಿಲ್ಪ ಕಲೆಗಳ ತವರೂರು. ಕ್ರೀಡಾಪಟುಗಳು ನೀಡಿದ ದೇಶಕ್ಕೆ ರಾಜಕೀಯವಾಗಿ ತನ್ನದೇ ಆದಂತಹ ಅಸ್ತಿತ್ವವನ್ನು ಹೊಂದಿರುವಂತಹ ಈ ಹಾಸನ ಜಿಲ್ಲೆಯು ಇಂದು ಹೆಚ್ಚು ಕಡಿಮೆ 32 ವಿವಿಧ ಯೋಗ ಸಂಸ್ಥೆಗಳನ್ನು ಹೊಂದಿದ್ದು, ಅದರಲ್ಲಿ ಪತಂಜಲಿ ಯೋಗ ಪರಿವಾರದಿಂದ 22 ಕೇಂದ್ರಗಳು, ಜಿಲ್ಲಾ ಯೋಗ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆ, ಯಶಸ್ವಿ ಬನಶಂಕರಿ ಯೋಗ ಕೇಂದ್ರ, ಹರಿಹರಪುರದ ಶ್ರೀಧರವರ ಈಶವ್ಯಾಸ ವೇದಭಾರತಿ ಕೇಂದ್ರ, ಹೀಗೆ ಅನೇಕ ಕೇಂದ್ರಗಳು ನಮ್ಮ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಾ ಬರುತ್ತಿವೆ. 11ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಎಲ್ಲ ಯೋಗ ಕೇಂದ್ರಗಳಿಗೂ ಭೇಟಿ ನೀಡಿ ವಿಶ್ವಪಥ ಇತ್ತ ಗಮನಹರಿಸಿ ಯೋಗ ಸಾಧಕರನ್ನು ಗುರುತಿಸಿ ಯೋಗ ಕೇಂದ್ರಗಳ ಪ್ರಚಾರ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಹಾಗೂ ಸಂತಸ ತಂದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರ, ಗಣೇಶನ ವಾರ, ಒಳ್ಳೆಯ ಶುಭ ದಿವಸ. ಹಾಗಾಗಿ ನಮ್ಮ ಪತಂಜಲಿ ವಿಜಯನಗರ ಪತಂಜಲಿ ಯೋಗ ಕೇಂದ್ರಕ್ಕೆ ನಮ್ಮ ಕೆ ನಾಗರಾಜ್ ಅವರು, ವಿಶ್ವಪಥ TV ಚಾನಲ್ ಅವರು ಬಂದು ಅವರು TV ಚಾನಲ್ ಒಟ್ಟಿಗೆ ಕುವೆಂಪುನಗರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ. ಯೋಗ ಟೀಚರು ಕೂಡ. ಅವ್ರಿಗೆ ಆಸೆ ಏನು ಅಂದರೆ ನಮ್ಮ ಎಲ್ಲ ಯೋಗ ಕೇಂದ್ರ, ನಮ್ಮಲ್ಲಿ ಒಟ್ಟು ಕೇಂದ್ರಗಳು ಪತಂಜಲಿ ಪರಿವಾರ ಕೇಂದ್ರದಲ್ಲಿ 20 ಕೇಂದ್ರ ಇದೆ. ಆ 20 ಕೇಂದ್ರಕ್ಕೂ ಕೂಡ ಈ ದಿವಸ ಹೋಗಿ ಅವರ ಅಲ್ಲಿ ಏನೇನು ನಡೀತಾ ಉಂಟು, ಅವರ ಪ್ರತಿಯೊಂದು ಶಾಲೆಯ ಅನುಭವ ತಗೊಂಡು ಒಂದು ವಿಡಿಯೋ ಮಾಡಬೇಕು ಅಂತ ಅವರೊಂದು ಆಸೆ ಇದೆ. ಹಾಗಾಗಿ ನಾವೊಂದು ಅಂತಾರಾಷ್ಟ್ರೀಯ ಯೋಗ ದಿನದ ಈ 21ನೇ ತಾರೀಕು ಯೋಗ ಡೇ ಇರೋದರಿಂದ ಆ ಪ್ರಯುಕ್ತ ಎಲ್ಲ ತರಗತಿಗೆ ಹೋಗಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಯೋಗದ ಬಗ್ಗೆ ಮತ್ತು ಅದರ ಬಗ್ಗೆ ಎಲ್ಲರಿಗೂ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಈ ದಿವಸ ನಮ್ಮ ವಿಜಯನಗರ ಕೇಂದ್ರಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವಪಥ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಶನಿವಾರ ವಿಶ್ವ ಯೋಗ ದಿನ ಅಂತ ಹೇಳಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಅದರ ಪ್ರಯುಕ್ತ ಪೂರ್ವ ತಯಾರಿಯಾಗಿ ಹಾಸನದ ಸಂಸ್ಕೃತ ಭವನದಲ್ಲಿ ಇರುವಂತಹ ಪತಂಜಲಿ ಯೋಗ ಕುಟುಂಬ ಸುಮಾರು 20 ವರ್ಷಗಳಿಂದಲೂ ಕೂಡ ಇಲ್ಲಿ ಅಭ್ಯಾಸ ನಿರತರಾಗಿದ್ದಾರೆ. ಅನೇಕ ಯೋಗಪಟುಗಳು ವಯಸ್ಸಿನ ಇತಿಮಿತಿ ಇಲ್ಲದೆ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗುರುಗಳಾಗಿರುವಂತಹ TP ಮಂಜುನಾಥ್ ಅವರು ಯೋಗವನ್ನು ಹೇಳಿಕೊಡ್ತಾ ಇದ್ದಾರೆ. ಅವರಿಗೆ 30 ವರ್ಷಗಳ ಅನುಭವ ಇದೆ. ಯೋಗ ಎಲ್ರಿಗೂ ಬೇಕು. ಯೋಗ ಮಾಡೋದೇ ಒಂದು ಯೋಗ. ಯೋಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಾಲಿಸಬೇಕಾಗತ್ತೆ. ವಯಸ್ಸಿನ ಇತಿಮಿತಿ ಇಲ್ಲದೆ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡ ವಯಸ್ಸಿನ ಹಿರಿಯ ವಯಸ್ಸಿನವರೆಗೆ 70 ಆಗ್ಬೋದು, 75 ಆಗ್ಬೋದು, 80 ಆಗ್ಬೋದು, ಎಲ್ಲರೂ ಯೋಗವನ್ನು ಮಾಡಬೇಕಾಗತ್ತೆ. ಯೋಗ ಮಾಡೋದ್ರ ಮೂಲಕ ನಮ್ಮ ದೈಹಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು
ಬೌದ್ಧಿಕ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. TP ಮಂಜುನಾಥ್ ಅಂತೇಳಿ ನಗರಸಭೆಯಲ್ಲಿ ಎಂಜಿನಿಯರ್ ಆಗಿ ನಿವೃತ್ತ ಹೊಂದಿದ್ದೀನಿ. ಈ ಸಂಸ್ಕೃತ ಭವನದಲ್ಲಿ 20 ವರ್ಷದಿಂದ ಯೋಗ ಮಾಡ್ತಾಯಿದ್ವಿ. ನನಗೆ 30 ವರ್ಷದಿಂದ ಅಭ್ಯಾಸ ಇದೆ. ಯೋಗ ಮಾಡೋದ್ರಿಂದ ನಮಗೆ ಆರೋಗ್ಯ ಭಾಗ್ಯ ಎಲ್ಲ ಸಿಗುತ್ತೆ. ಆ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ನನ್ನ ಹೆಸರು ಪದ್ಮಾವತಿ ಮಂಜುನಾಥ್ ಅಂತ. ನಾವು ಯೋಗ ಇನ್ಸ್ಟ್ರಕ್ಟರ್ ಆಗಿ ಹಾಸನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಇವಾಗ. ಮುಂಚೆ ನಾವು ಮೈಸೂರಲ್ಲಿ ಯೋಗಾಭ್ಯಾಸ ಮತ್ತು ನೆಕ್ಸ್ಟ್ ಅಲ್ಲಿಂದ ನಾವು ಬ್ಯಾಂಗ್ಳೂರಲ್ಲಿ ಯೋಗಾಭ್ಯಾಸ ಮುಗಿಸಿ ಈಗ ನಾವು ಹಾಸನಲ್ಲಿ ವಾಸ ಇರೋದ್ರಿಂದ ಇಲ್ಲಿ ಯೋಗನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಶ್ವ ಯೋಗ ದಿನದ ಶುಭಾಶಯಗಳು. ಕುವೆಂಪು ನಗರ 3ನೇ ವಾರ್ಡಿನ ಯೋಗ ಮಂದಿರದಿಂದ ನಾಗರಾಜ್ ನಮ್ಮದೇ ಆದಂಥ ಯೋಗ ಕೇಂದ್ರ ಇದು. ಈ ಯೋಗ ಕೇಂದ್ರದಲ್ಲಿ ನಿರಂತರ 5ವರೆಗೆ ಕಾರ್ಯಕ್ರಮ ಯೋಗಾಭ್ಯಾಸ ಸ್ಟಾರ್ಟ್ ಆಗಿ 7 ಗಂಟೆವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ಈ 20ನೇ ತಾರೀಕು ನಡೆತಕ್ಕಂತಹ ವಿಶ್ವ ಯೋಗ ದಿನದ ಪ್ರಯುಕ್ತ ನಮ್ಮ ವಿಶ್ವಪಥ ಚಾನಲ್ ಈ ಕಡೆ ಗಮನ ಹರಿಸಿ ಈ ಆರೋಗ್ಯವನ್ನು ಯಾವುದೇ ಖರ್ಚಿಲ್ಲದಾಗೆ ಎಷ್ಟೋ ಯೋಗ ಕೇಂದ್ರಗಳು ಉಚಿತವಾಗಿ ನಡೀತಾ ಇದೆ. ಅಲ್ಲೂ ಈ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದಂಥ ಆರೋಗ್ಯ ಸಮಾಜವನ್ನು ನಾವು ಸೃಷ್ಟಿ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದೇ ತಿಂಗಳು 28ನೇ ತಾರೀಕು ನಮ್ಮ ಜಿಲ್ಲಾ ಯೋಗ ಕೇಂದ್ರದ ವತಿಯಿಂದ ಆರೋಗ್ಯ ಕಲ್ಯಾಣ ಮಂಟಪದಲ್ಲಿ 28ನೇ ತಾರೀಕು ಯೋಗ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ ಇದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿ ಯೋಗ ಮಾಡಿ ನಿರೋಗಿಗಳಾಗಿ ಜಯಶೀಲರಾಗಿ ಎಲ್ಲರೂ ಆರೋಗ್ಯವಾಗಿರಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ವಿಶ್ವಪಥ ಚಾನಲ್ ಮುಂದುವರಿತಾ ಇದೆ. ಎಲ್ಲರ ಸಹಕಾರ ನೀವು ಕೊಡ್ತೀರಿ ಅಂತ ಹೇಳ್ತಾ ಈ TV ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬರ್ ಆಗಿ. ಎಲ್ರಿಗೂ ನಮಸ್ಕಾರ. ವಿಶ್ವಪಥ ಚಾನಲ್ ಎಲ್ಲ ಸದಸ್ಯರಿಗೂ ಹಾಗೂ ಮತ್ತು ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ವಿಕೀತ್ ಮಾತಾಡ್ತಾ ಇರೋದು, ಇನ್ಸ್ಪೈರ್ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋ. ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಪ್ರಪಂಚ ಅಡ್ವಾನ್ಸಾಗಿ ನಡೀತಾ ಇದೆ. ಅಡ್ವಾನ್ಸಾಗಿ ನಡೀತಾ ಇರೋದು ಮತ್ತು ನಾವು ಎಲ್ಲೋ ಒಂದು ಕಡೆ ಇನ್ನೂ ಸ್ಟಬನ್ನಾಗಿ ಉಳ್ಕೊಬಿಟ್ಟಿದ್ದೀವಿ. ಅದಕ್ಕೆ ನಾವು ಮೆಂಟಲಿ ನಾವು ಒಂದು ಪೀಸ್ನ ಹಾಗೆ ಒಂದು ಫಿಟ್ನೆಸ್ಸಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮತ್ತು ಹಾಗೂ ಪದ್ಮ ಮೇಡಮ್ ಅವರು ಮತ್ತು ನಾನು ಸೇರಿಕೊಂಡು ಒಂದು ಹೊಸ ಒಂದು ವಿಚಾರವನ್ನು ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಅದೇನು ಅಂತಂದರೆ ಯೋಗ ಕಮ್ ಡ್ಯಾನ್ಸ್ ಮತ್ತು ಅದ್ರ ಜೊತೆಗೆ ಡ್ಯಾನ್ಸು, ಫಿಟ್ನೆಸ್ಸು ಮತ್ತು ಮೈಂಡ್ ಥೆರಪಿ ಮತ್ತು ಫಿಸಿಯೋಥೆರಪಿ ಈ ರೀತಿ ಹೊಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೀವಿ. ಎಲ್ಲ ವೀಕ್ಷಕರು ಮತ್ತು ಅದು ಇಲ್ಲದೆ ಸುಮಾರು 31 ಕೇಂದ್ರಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ನಮ್ಮ ಒಂದು ಉದ್ದೇಶ ಆಗಿದೆ. ಹಾಗಾಗಿ ಎಲ್ಲ ಪೋಷಕರು ಮತ್ತು ಹಾಗೆ ಮಕ್ಕಳು ಹಾಗೆ ಎಲ್ಲ ಜನಗಳು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಯೋಗ ಮಾಡಿ ಆರೋಗ್ಯವಾಗಿ ಇರಿ ಅಂತ ನಾವು ಹೇಳ್ತೀವಿ. ಇದು ನಮ್ಮ NDRK ಯೋಗ ಕೇಂದ್ರದಲ್ಲಿ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ಸುಮಾರು ನಾವು ಇಲ್ಲಿ 8 ವರ್ಷದಿಂದ ಯೋಗವನ್ನು ತರಬೇತಿ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಒಂದು 60 to 70 ಮೆಂಬರ್ಸ್ ನಮ್ಮ ದಿನನಿತ್ಯ ಯೋಗವನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಇದರ ಯೋಗದ ಮಹತ್ವವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹದ ಲವಲವಿಕೆ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಈ ದಿನ ವಿಶ್ವಪಥ ಚಾನಲ್ನವರು ಎಲ್ಲ ಯೋಗ ಕೇಂದ್ರಗಳಿಗೆ ಹೋಗಿ ಯೋಗ ಡೇ ಮಹತ್ವವನ್ನು ಸಾರುವಂಥ ಕೆಲಸ ಮಾಡಿ ಸಂತೋಷ ಆಯಿತು. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಾವು ಸುಮಾರು 15 ವರ್ಷದಿಂದ ಯೋಗವನ್ನು ಸ್ನೇಹಿತರ ಒಡಗೂಡಿ ಮಾಡ್ತಾಯಿದ್ದೀವಿ. ಹಾಸನದ ಮಹಿಳಾ ಸಮಾಜ ರವೀಂದ್ರ ನಗರ ಇಲ್ಲಿ ಬೆಳಗ್ಗೆ ನಾವು 5:30 7 ಗಂಟೆವರೆಗೂ ಸಹ ಪ್ರತಿನಿತ್ಯ 365 ದಿವಸವೂ ಸಹ ನಾವು ಯಾವುದೇ ರಜಾ ದಿನಗಳನ್ನು ಅಂತ ಪರಿಗಣಿಸದೆ 365 ದಿವಸವೂ ಸಹ ಯೋಗವನ್ನು ನಾವು ನಡೆಸ್ತಾಯಿದ್ದೀವಿ. ಯೋಗದಿಂದ ನಮಗೆ ಬಹಳಷ್ಟು ಅನುಕೂಲ ಆಗಿದೆ. ನಮ್ಮಲ್ಲಿ ಸುಮಾರು 50 ವರ್ಷದಿಂದ 78 ವರ್ಷದವರು ಸಹ ನಮ್ಮಲ್ಲಿ ಯೋಗಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಯೋಗ ಗುರುಗಳು 78 ವರ್ಷದ ತಮ್ಮೇಗೌಡರು ಅಂತೇಳಿ ರಿಟೈರ್ ಆಡಿಟ್ ಆಫೀಸರು, ಅವರು ನಮಗೆ ಯೋಗ ಗುರುಗಳು. ಅವರಿಂದ ನಾವು ಭಾಳಷ್ಟು ಕಲ್ತಿದ್ದೀವಿ. ನಾವು ಈ ಸತಿ ವಿಶ್ವ ಯೋಗ ದಿನದ ವಿಚಾರವಾಗಿ ಒಂದು ವಾರದಿಂದ ವಿಭಿನ್ನ ರೀತಿಯಲ್ಲಿ ಮಾಡೋಣ ಅಂತ ಅಭ್ಯಾಸ ಮಾಡ್ತಾಯಿದ್ದೀವಿ. ಸುಮಾರು 35ರಿಂದ 40 ವರ್ಷದಿಂದ ನಾನು ಹಾಸನದಲ್ಲಿ ಯೋಗ ತರಗತಿಯನ್ನು ನಡೆಸ್ತಾ ಇದ್ದೀನಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಿದ್ದೀನಿ. ಚಿನ್ನ, ಬೆಳ್ಳಿ, ಕಂಚು ಪದಕಗಳನ್ನು ಗಳಿಸಿದ್ದೀನಿ. ಜೊತೆಗೆ MA ಇನ್ ಯೋಗ ಕೂಡ ಮಾಡಿ ನಮ್ಮ ಹಾಸನದಲ್ಲೇ ನೆಲೆಸಿ ಹಾಸನದ
ಯೋಗ ಆಕ್ಷಿಗಳಿಗೆ ನಾನು ಆದಷ್ಟು ಯೋಗವನ್ನು ಕಲಿಸ್ಬೇಕು ಅನ್ನೋವಂಥ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಏನು ಜೂನ್ 21ರಂದು ನಾವು ಈ ವಾಸು ಯೋಗ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ನಾವು ಇಲ್ಲಿ ಈ ಯೋಗ ಶಾಲೆಯಲ್ಲಿ ನಾವು ಕಳೆದ 15 ವರ್ಷಗಳಿಂದ ಯೋಗ ಮಾಡ್ಕೊಂಡು ಬಂದಿದ್ದೀವಿ. ಟಿ ವಿ ಚಾನಲ್ನವರು ಈ ಒಂದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಒಂದು ಸಂತೋಷವಾದ ವಿಷಯ. ಈ ಒಂದು ನಮ್ಮ ಯೋಗ ಶಾಲೆಯಲ್ಲಿ ನಾಗರಾಜರವರು, ವಿಶ್ವಪಥ ಚಾನಲ್ನ ನಾಗರಾಜರವರು ಸಹ ಇಲ್ಲಿ ಯೋಗನ ಪ್ರಾರಂಭ ಮಾಡಿ ಇಲ್ಲೇ ನಮ್ಮಲ್ಲಿ ಒಂದು ಪರಿಣಿತಿ ಹೊಂದು ಅವರು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಅವ್ರಿಗೂ ಸಹ ಇನ್ನು ಮುಂದೆ ನಡೆಯುವಂಥ ರಾಷ್ಟ್ರೀಯ ಯೋಗ ಮಟ್ಟದಲ್ಲಿ ಅವರಿಗೆ ಒಂದು ಉತ್ತಮವಾದ ಸ್ಥಾನವನ್ನು, ಮೊದಲನೇ ಸ್ಥಾನ ದೊರಕಲಿ ಅಂತ ನಾವೆಲ್ಲ ಯೋಗ ಶಾಲೆಯ ಪರವಾಗಿ ನಾವು ಅವರಿಗೆ ಆಶಿಸುತ್ತೇವೆ. ನನ್ನ ಹೆಸರು ಭಾರತಿ ರಾಮಕೃಷ್ಣ, ಮೇದಿನಿ ಯೋಗ ಕೇಂದ್ರ, ಕುವೆಂಪು ನಗರ್, ಹಾಸನ್. ನಾವು ಸತತ 1 ವರ್ಷದಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಬೆಳಗ್ಗೆ 5ರಿಂದ 6 ಬ್ಯಾಚ್ ಇರುತ್ತೆ, 6-5ರಿಂದ 7 ಬ್ಯಾಚ್ ಇರುತ್ತೆ. 2 ಬ್ಯಾಚ್ಗಳು ಸತತವಾಗಿ ಇಲ್ಲಿ ಈ ಕೇಂದ್ರದಲ್ಲಿ ಯೋಗ ನಿರಂತರವಾಗಿ ನಡೀತಾ ಇದೆ. ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ವಿಶ್ವ ಪಥಚಲನ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಳ್ಬೇಕಾಗಿ ನಮ್ಮ ವಿನಂತಿ. ಯಾರು ಮಿಸ್ ಮಾಡಿಕೊಳ್ಬೇಡಿ. ಇದು ಮೋದಿಜಿಯವರ ಒಂದು ಸಂಕಲ್ಪ ಆಗಿರುತ್ತೆ. ಈ ಸಂಕಲ್ಪದಲ್ಲಿ ಎಲ್ಲರೂ ಸಹ ನಾವು ಸಹ ಪಾಲ್ಗೊಳ್ಳೋಣ, ಯಶಸ್ವಿಗೊಳಿಸೋಣ. ಓಂ ಯೋಗ ಶಿಕ್ಷಣ ಶಾಲೆ ಅಂತ ಒಂದು ಶಾಲೆ ನಡೆಸ್ತಾ ಇದ್ದೀನಿ. ಸುಮಾರು 37 ವರ್ಷದಿಂದ ಈ ಶಾಲೆಯನ್ನು ನಡೆಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಸಾವಿರಾರು ಜನ ಆರೋಗ್ಯವನ್ನು ಕಂಡುಕೊಂಡಿದ್ದಾರೆ. ತಮ್ಮ ಸಮಸ್ಯೆಗಳಿಗೆ ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು, ಮಾನವನ ಸರ್ವ ಸಮಸ್ಯೆಗಳಿದೆ. ಅವುಗಳಿಗೆ ಯೋಗದಿಂದ ಹಲವಾರು ಪರಿಹಾರಗಳನ್ನು ಕಂಡುಹಿಡ್ಕೊಂಡು ಅವರ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಂತೆ ಇಂದಿಗೂ ಕೂಡ ನಮ್ಮ ಶಾಲೆಯಲ್ಲಿ ಹಲವಾರು ಸ್ನೇಹಿತರುಗಳು ಬಂದು ಎಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ. ಹರಿ ಓಂ. ನಾವು ಪತಂಜಲಿ ಯೋಗ ಪರಿವಾರ ಹಾಸನ ಇದರ ರಾಜ್ಯ ಸಮಿತಿ ಸದಸ್ಯರು ಸುರೇಶ್ ಪ್ರಜಾಪತಿ ಅಂತ. ನಮ್ಮ ಹಾಸನದಲ್ಲಿ ನಡೀತಾ ಇರುವ 20 ಯೋಗ ಕೇಂದ್ರಗಳಲ್ಲಿ ಇದು ಒಂದು ಭಾಗ, SJP ಯೋಗ ಕೇಂದ್ರ ಅಂತ. ಸೊ ಇದು ಕಾರಣಾಂತರದಿಂದ ನಾವು ಡೈಲಿ ಪ್ರಾಕ್ಟೀಸ್ ಮಾಡುವ ಜಾಗದಲ್ಲಿ ಸ್ವಲ್ಪ ರಿಪೇರ್ ನಡೀತಾ ಇದೆ, ಕೆಲಸ ನಡೀತಾ ಇರೋದ್ರಿಂದ ನಾವು ಇಲ್ಲಿ ಕೂತ್ಕೊಂಡು ಯೋಗಾಭ್ಯಾಸ ಮಾಡ್ತಾಯಿದ್ದೀವಿ. ನಾವೇನೇ ಆದರೂ ಯೋಗ ಬಿಡಲ್ಲ. ಎಷ್ಟೇ ಜಾಗ, ಎಲ್ಲಿ ಸ್ವಲ್ಪ ಜಾಗ ಸಿಕ್ಕೋದ್ರಲ್ಲಿ ಕೂತ್ಕೊಂಡು ನಿರಂತರವಾಗಿ ಯೋಗಾಭ್ಯಾಸ ನಾವೆಲ್ಲ ಈ ತಂಡದೊಂದಿಗೆ ಮಾಡ್ತಾಯಿದ್ದೀವಿ. ಈ ರೀತಿ ಮುಂದಿನ ದಿನಗಳಲ್ಲಿ ಏನು 20 ಯೋಗ ಕೇಂದ್ರಗಳಿದೆ, ಎಲ್ಲರ ಸಹಕಾರ ಸಿಕ್ಕಿದ್ರೆ ಹಾಸನದಲ್ಲಿ 100 ಯೋಗ ಕೇಂದ್ರಗಳಾಗಬೇಕು. ಮತ್ತು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೀವಿ. ಓಂ. ವಿಶ್ವ 11ನೇ ಯೋಗ ದಿನಾಚರಣೆಯ ಶುಭಾಶಯಗಳು. ಇದು ನಮ್ಮ ಮಹಾರಾಜ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ವಿವೇಕಾನಂದ ಯೋಗ ಕೇಂದ್ರದ ವತಿಯಿಂದ ಮಾತಾಡ್ತಾ ಇರೋದು. ಸುಮಾರು ಒಂದು 50 ವರ್ಷದ ಹಿನ್ನೆಲೆ ಇದೆ ಈ ಯೋಗ ಶಾಲೆಗೆ. HP ರಮೇಶ್ ಅವರು ಇದನ್ನು ಸ್ಥಾಪನೆ ಮಾಡಿದರು. ಇದು ಸುಮಾರು ಒಂದು 25ರಿಂದ 30 ಜನ ಪ್ರತಿದಿನ ಬಂದು ಇಲ್ಲಿ ಯೋಗ ಮಾಡ್ಕೊಂಡು ಹೋಗ್ತಾರೆ. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಹಾಸನ ಜಿಲ್ಲಾ ಯೋಗ ಸಂಸ್ಥೆಯು ಜೂನ್ 28ರಂದು 5ನೇ ವರ್ಷ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆಯನ್ನು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದು, ಜಿಲ್ಲೆಯ ಯೋಗಪಟುಗಳು ಭಾಗವಹಿಸಬೇಕೆಂದು ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವಿಶ್ವಪಥ ಬಳಗವು ವಿನಂತಿಸಿಕೊಳ್ಳುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ.